ಹನೂರು ಎನ್ಕೌಂಟರ್ ಬೆನ್ನಲ್ಲೇ ಕಾವೇರಿದೆ ಈಗ ರಾಜಕೀಯ ಸಮರ. ಎನ್ಕೌಂಟರ್ ಕೇಸ್ನಲ್ಲಿ ಸರ್ಕಾರದ ವಿರುದ್ಧ ಅಶೋಕ್ ಈಗ ಕೆಂಡ ಕಾರಿದ್ದಾರೆ. ಅರಣ್ಯ ಇಲಾಖೆಯ ನಕಲಿ ಎನ್ಕೌಂಟರ್ ಅಂತ ಹೇಳಿದ್ದಾರೆ ಸಾಮ್ರಾಟ್. ದಾಳಿ ನಡೆಸಿದ್ರು ಕೂಡ ನಿಯಮದಂತೆ ಕಾಲಿಗೆ ಶೂಟ್ ಮಾಡಬೇಕಿತ್ತು. ನೇರವಾಗಿ ಎದೆಗೆ ಗುಂಡು ಹೊಡೆದಿದ್ದಕ್ಕೆ ಇದೀಗ ವಿಪಕ್ಷ ನಾಯಕರು ಗರಂ ಆಗ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕಾಡಲ್ಲಿ ಇಂಥ ಘಟನೆಯೇ ನಡೆದಿಲ್ಲ, ಇವಾಗ ಹೇಗಾಯಿತು? ಅರಣ್ಯ ಇಲಾಖೆಯ ಸಮರ್ಥನೆಯನ್ನ ತಳ್ಳಿ ಹಾಕಿದ್ದಾರೆ ಅಶೋಕ್. ಅರಣ್ಯ ಸಿಬ್ಬಂದಿಯ ಈ ಕ್ರೌರ್ಯಕ್ಕೆ ಕಣ್ಣೀರು ಹಾಕ್ತಿದ್ದಾರೆ ಒಂದು ಕಡೆ ಕುಟುಂಬಸ್ಥರು. ಮೃತರ ಪರವಾಗಿ ನಿಂತು ಸರ್ಕಾರಕ್ಕೆ ಅಶೋಕ್ ರೀತಿಯಾಗಿ ತರಾಟೆ ತಗೊಳ್ತಿದ್ದಾರೆ. ಪೊಲೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿ ಆಗ್ಬೋದು, ಮೊದಲು ಎಚ್ಚರಿಕೆಯನ್ನು ಕೊಡಬೇಕು, ಬಂಧಿಸಬೇಕು. ಅಥವಾ ಫೈರಿಂಗ್ ಮಾಡೋದಾದ್ರೂ ಕೂಡ ಕಾಲಿನ ಭಾಗಕ್ಕೆ ಫೈರ್ ಮಾಡಬೇಕು. ಇದು ಸಾಮಾನ್ಯವಾದಂಥ ರೂಢಿ. ಈಗ ನೇರವಾಗಿ ಎದೆಗೆ ಗುಂಡು ಬಿದ್ದಿದೆ ಅಂತೇಳಿ ಅವರ ಕುಟುಂಬಸ್ಥರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ, ನಾಗರಿಕರು ಆಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಬಾಡಿನೆಲ್ಲನೂ ಕೂಡ ನಾನು ಪೊಲೀಸ್ SP ಹತ್ರನೂ ಮಾತಾಡಿದೆ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನ ಮಹಾಜರ್ ಮಾಡಬೇಕು, ಸ್ಪಾಟ್ ಅಲ್ಲಿ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡಕ್ ಮುಂಚೆನೆ ಆ ಎಲ್ಲ ಬಾಡಿಗಳನ್ನ, ಆ ಹೆಣಗಳನ್ನ ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಎರಡನೇದು ಫಸ್ಟ್ನೇದು ಡೈರೆಕ್ಟಾಗಿ ಗುಂಡು ಹೊಡೆದಿರುವಂಥದ್ದು. ಎರಡನೇದು ಅಲ್ಲಿ ಮಹಾಜರ್ ಸತ್ತಿದ್ರೆ ಮಹಾಜರ್ ಅಲ್ಲೇ ಮಾಡಬೇಕಾಗಿತ್ತು, ಪೊಲೀಸರ ಒಂದು ಸುಪರ್ದಿಯಲ್ಲಿ. ಅದು ಕೂಡ ಆಗಿಲ್ಲ. ಮತ್ತೆ ಅವರು ಇತಿಹಾಸ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಅರಣ್ಯ ಇಲಾಖೆ ಯಾವುದೇ ಹೇಳಿಕೆಗಳನ್ನು ಬಿಡುಗಡೆ. ಹಿಂದೆ ಅವರೇನಾದರೂ ಈ ಥರ ಪ್ರಾಣಿಗಳನ್ನು ಕೊಲ್ತಾ ಇದ್ರ, ಮಾಂಸ ಮಾರಾಟ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇನ್ನೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ. ಮತ್ತು ಈ ಘಟನೆ ಆದಮೇಲೆ ಯಾರು ಶೂಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಪೊಲೀಸರಿಗೆ ಹೋಗಿ ಸರೆಂಡರ್ ಆಗಬೇಕಾಯ್ತು ಆಕ್ಚುಲಿ, ಯಾಕಂದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಈಗಾಗಲೇ. ಮತ್ತೆ ಅವರು ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು, ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು. ಅದು ಕೊಟ್ಟಿಲ್ಲ ಅವರು. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಹಳ್ಳ ಹಿಡಿಯೋದು ಗ್ಯಾರಂಟಿ. ಇದುವರೆಗೂ ಮಾಡಿರೋ ಒಂದು 100 ತನಿಖೆ 100 ಅವ್ರ ಪರವಾಗಿ ಬಂದಿದ್ದು, ಒಂದು ವಿರುದ್ಧವಾಗಂತೂ ಬರಕ್ ಸಾಧ್ಯನೇ ಇಲ್ಲ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು. ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಈ ಗೊಂದಲ ಇವತ್ತು ಕೂಡ, ನೆನ್ನೆನೂ ಕೂಡ